ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಮೇಲೆ ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದೆ. ಇಡೀ ಕೇಸ್ನಲ್ಲಿ ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡಲಾಗಿತ್ತು. ಮತ್ತಷ್ಟು ಸಾಕ್ಷಿಗಳನ್ನು FSLನಿಂದ ಪೊಲೀಸರು ಪಡ್ಕೊಳ್ಳೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದರ್ಶನ್ ನೋಡೋದಕ್ಕಾಗಿ ಜೈಲ ಹತ್ರನೂ ಕೂಡ ಅವರ ಫ್ಯಾನ್ಸ್ ಬರ್ತಾ ಇದ್ದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ದರ್ಶನ್ ಗ್ಯಾಂಗ್ ಹತ್ಯೆ ಕೇಸ್ ತನಿಖೆಗೆ ವೇಗ, ಶೀಘ್ರದಲ್ಲೇ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ ಬಳಿಕ ತನಿಖೆ ಚುರುಕುಗೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ. 3 ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ. ಹೀಗಾಗಿ ಒಂದೆರಡು ಟೀಮ್ ಸಾಕ್ಷ್ಯಾಧಾರಗಳನ್ನ ತನಿಖೆ ಮಾಡ್ತಾ ಇದ್ರೆ ಮತ್ತೆರಡು ಟೀಮ್ಗಳಿಂದ ಪೇಪರ್ ವರ್ಕ್ಸ್ ಕಾರ್ಯ ನಡೀತಾ ಇದೆ. ಟೆಕ್ನಿಕಲ್ ಎವಿಡೆನ್ಸ್ಗಳ ಸಂಗ್ರಹಕ್ಕೆ ಹೆಚ್ಚು ಒತ್ತು ನೀಡಿದ್ದು ಸಿಐಡಿ ಟೆಕ್ನಿಕಲ್ ಸೆಲ್ನಲ್ಲಿ 17 ಮಂದಿ ಮೊಬೈಲ್ಗಳ ರೀಟ್ರೀವ್ ಪ್ರಕ್ರಿಯೆ ನಡೀತಾ ಇದೆ. ಇತ್ತ ದರ್ಶನ್, ಪವಿತ್ರ, ಪವನ್ ಮತ್ತು ವಿನಯ್ ಮೊಬೈಲ್ ರೀಟ್ರೀವ್ ಬೇಗ ಕೊಡುವಂತೆ FSLಗೂ ಮನವಿ ಮಾಡಿಕೊಂಡಿದ್ದಾರೆ. ಇದೇ ಕೊಲೆ ಪ್ರಕರಣದಲ್ಲಿ ಬರೋಬ್ಬರಿ 62 ಸಿಸಿ ಕ್ಯಾಮೆರಾಗಳ ದೃಶ್ಯ ಸಂಗ್ರಹ ಮಾಡಿದ್ದು ಚಿತ್ರದುರ್ಗ ಟು ಪಟ್ಟಣಗೆರೆ ಶೆಡ್ಗೆ ಬಂದಿದ್ದ ಮಾರ್ಗದ ಸಿಸಿಟಿವಿ ದೃಶ್ಯಗಳನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಹೆಂಡತಿ ಮಗನನ್ನ ನೋಡಿದ ಮೇಲೆ ಕಣ್ಣೀರು, ಮೌನ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಕಂಬಿ ಕೌಂಟ್ ಮಾಡ್ತಿರುವ ನಟ ದರ್ಶನ್ ಜೈಲಿನಲ್ಲಿ ಸಾಮಾನ್ಯ ಖೈದಿಯಂತೆ ದಿನದೂಡಲು ಆಗ್ತಿಲ್ವಂತೆ. ನಿನ್ನೆ ಮಗ ಪತ್ನಿಯನ್ನ ನೋಡಿದ ಮೇಲೆ ಸಾಹೇಬ್ರು ಸ್ವಲ್ಪ ಕೂಲಾಗಿದ್ದಾರಂತೆ. ಅದನ್ನ ಬಿಟ್ರೆ ಜೈಲಿನ 4 ಗೋಡೆಗಳ ಮಧ್ಯೆಯೇ ಊಟ, ತಿಂಡಿ, ನಿದ್ದೆ ಜೊತೆಗೆ ಮೌನವಾಗಿದ್ದು ಯಾರತ್ರನೂ ಮಾತಾಡ್ತಿಲ್ಲ. ಆಗಾಗ ಸಾಹೇಬ್ರು ಕಣ್ಣೀರು ಹಾಕ್ತಾ ಇರ್ತಾರಂತೆ. ದರ್ಶನ್ ಮನೆಯವರು ಬಂದ್ರು ನೀವ್ಯಾಕೆ ಬರ್ತಿಲ್ಲ? ಪೋಷಕರಿಗೆ ಆವಾಜ್ ಹಾಕಿದ್ಲಂತೆ ಪವಿತ್ರ ಗೌಡ. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ದರ್ಶನ್ ಭೇಟಿಗೆ ಬೇಸರಗೊಂಡಿದ್ದ ಪವಿತ್ರ ನನ್ನ ಭೇಟಿಗೆ ಯಾಕೆ ಬರ್ಲಿಲ್ಲ ಅಂತ ಪೋಷಕರಿಗೆ ವಕೀಲರ ಮೂಲಕ ಆವಾಜ್ ಹಾಕಿದ್ಲಂತೆ. ಅದಕ್ಕೆ ಪಾಪ ಇವತ್ತು ಪವಿತ್ರ ಗೌಡಳನ್ನ ನೋಡೋಕೆ ಪೋಷಕರು ಬಂದಿದ್ರು. ಬಟ್ಟೆ ಜೊತೆ ಮೇಕಪ್ ಕಿಟ್ ಕೂಡ ಕೊಟ್ಟು ಹೋಗಿದ್ದಾರಂತೆ. ಸೆಂಟ್ರಲ್ ಜೈಲಿಗೆ ಬಂತು ಅಭಿಮಾನಿಗಳ ದಂಡು. ಯಾರನ್ನೂ ನೋಡಲ್ಲ ಅಂತಿರೋ ದರ್ಶನ್ ನೋಡಲು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಅಭಿಮಾನಿಗಳು ಬರ್ತಿದ್ದಾರೆ. ಆದ್ರೆ ಭೇಟಿಗೆ ಅವಕಾಶ ಸಿಗದೆ ನಿರಾಸೆಗೊಂಡು ವಾಪಸ್ಸಾಗಿದ್ದಾರೆ. ಅದರಲ್ಲೂ ಸಮಾಜ ಸೇವಕ ಪ್ರಶಾಂತ್ ಚಕ್ರವರ್ತಿ ಹಾಗೂ ಗುಲ್ಬರ್ಗಾದಿಂದ 3 ವೀಲರ್ ಗಾಡಿಯಲ್ಲಿ ವಿಶೇಷ ಚೇತನ ಪರಪ್ಪನ ಅಗ್ರಹಾರ ಬಳಿ ಆಗಮಿಸಿ ದರ್ಶನ್ ಭೇಟಿಗೆ ಯತ್ನಿಸಿದ್ದಾರೆ. ಆದ್ರೆ ಕುಟುಂಬದವರನ್ನ ಹೊರತುಪಡಿಸಿ ಯಾರ ಭೇಟಿಗೂ ನಟ ದರ್ಶನ್ ಒಪ್ಪದ ಹಿನ್ನೆಲೆ ಜೈಲಿನ ಸಿಬ್ಬಂದಿ ವಾಪಸ್ ಕಳುಹಿಸಿದ್ದಾರೆ. ಹಾಗಿದ್ರೆ ಶಿಕ್ಷೆ ಆಗ್ಲಿ, ಬಾಸಿಗೆ ಆಗಿಲ್ಲ. ಅಭಿಮಾನ ನಾವಂತೂ ಯಾವಾಗ್ಲೂ ಇರ್ತೀವಿ. ಬಾಸ್ ಅಭಿಮಾನ ಆಗಿ ನಾವು ಚೇಂಜ್ ಆಗಲ್ಲ. ಎಸ್ ಇರ್ತೀವಿ. ಏನಿಲ್ಲ, ಯಾಕೆ ಈ ತರ ಆಯ್ತು, ಆಗ್ಬಾರ್ದಿತ್ತು. ಎಲ್ರಿಗೂ ಹೆಣ್ಮಕ್ಳು ಅಂದ್ಮೇಲೆ ನ್ಯಾಯ ಸಿಗ್ಲೇಬೇಕು. ಬಟ್ ಅವ್ರ ತಪ್ಪಿರಲ್ಲ, ಶಿಕ್ಷೆ ಆಗ್ಲಿ. ನಾವು ನೋಡಿಲ್ಲ, ನೀವು ನೋಡಿಲ್ಲ. ಅದು ಯಾರು ಜಸ್ಟ್ ಅದು ಏನೋ ಅವರು ಒಂದೇನೋ ವಿಡಿಯೋ ಕಳಿಸಿದ್ದಾರೆ, ಅವ್ರದ್ದು ತಪ್ಪು. ನಮ್ ಬಾಸು ಹಂಗ್ ಮಾಡಿದಾರಂತ ನಮಗ್ ಗೊತ್ತಿಲ್ಲ. ಅವರು ವಿಡಿಯೋ ಕಳಿಸಿದ್ದು ಅವ್ರದ್ದು ತಪ್ಪು. ಆದ್ರೆ ಇವ್ರು ಏನೋ ಒಂದು ಹೇಳಕ್ ಹೋಗಿದ್ದಾರೆ. ಅವ್ರ ಹಿಂದ್ಗಡೆ ಇರೋರು ಏನೋ ಮಾಡಿದ್ದಾರೆ. ಆದ್ರೆ ನಮ್ ಬಾಸ್ ಅಲ್ಲಿ ಇಲ್ಲ ಅಂತ ನಮಗ್ ಗೊತ್ತು. ಕಲಬುರಗಿಯಿಂದ ವಿಶೇಷ ಚೇತನ ಸೂರ್ಯಕಾಂತ್, ನಟ ದರ್ಶನ್ ಹುಟ್ಟುಹಬ್ಬ ಸೇರಿದಂತೆ ಅನೇಕ ಸಲ ಭೇಟಿಯಾಗಿದ್ದು ಆರ್ಥಿಕವಾಗಿ ನೆರವು ನೀಡಿದ್ದಾರೆ. ತಪ್ಪು ಮಾಡದ ಮನುಷ್ಯ ಯಾರೂ ಇಲ್ಲ. ರೇಣುಕಾಸ್ವಾಮಿ ಮಾಡಿದ್ದು ತಪ್ಪು. ನಾವು ನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿಗಳು. ಸದಾ ಅವರ ಜೊತೆ ಇರ್ತೇವೆ. ಅವರು ಆದಷ್ಟು ಬೇಗ ಜೈಲಿನಿಂದ ಹೊರಬರಲಿದ್ದಾರೆ ಎಂದು ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಹೋಗಲ್ವನ್ನ ಭೇಟಿ ಮಾಡಕ ಹೋಗ್ತೇನೆ ಆಗಲ್ಲ ಅಂತ ನಾ ಹೆಂಗ ಇಲ್ಲ ಮಲ್ಕೋತಾರೆ. ಇಲ್ಲ ನೈಟ್ ಇಲ್ಲ ಹೋಗಲ್ಲ. ದರ್ಶನ್ ಅಂಡ್ ಗ್ಯಾಂಗ್ ಭೇಟಿಗಾಗಿ ಕುಟುಂಬದವರು, ಆಪ್ತ ಸ್ನೇಹಿತರು ಬರ್ತಿದ್ದಾರೆ. ಜೊತೆಗೆ ಅಭಿಮಾನಿಗಳ ಸಂಖ್ಯೆಯೂ ಹೆಚ್ಚಾಗ್ತಿದೆ. ಹೀಗಾಗಿ ಹೆಚ್ಚುವರಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಸಿಎಆರ್ ತುಕಡಿ, ಓರ್ವ PSI, 2 ಸಿಬ್ಬಂದಿಯನ್ನ ಭದ್ರತೆಗಾಗಿ ಹಾಕಿದ್ದಾರೆ. ಆದೂರು ಚಂದ್ರು, ನ್ಯೂಸ್ 18, ಆನೇಕಲ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.